ಜೈ ಶ್ರೀ ಗುರುದೇವ್. ಹಲೋ ಸ್ಟೂಡೆಂಟ್ಸ್, ಇವತ್ತು ಕೂಡ ನಾನು ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ರಿಲೇಟೆಡ್ ಪ್ರಾಬ್ಲಮ್ಸಲ್ಲಿ ಜರ್ನಲ್ ಎಂಟ್ರಿ ಪಾಸ್ ಮಾಡೋದು ಹೇಗೆ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಲೆಟ್ಸ್ ಸಿ ದ ಕ್ವಶನ್. ನಿತ್ಯ, ಪೃಥ್ವಿ ಆ್ಯಂಡ್ ಜಮುನಾ ಅವರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 2:2:1 ಆನ್ 31/12/2018. The balance sheet was as follows. Liability side, bills payable 24,000, creditors 34,000, general reserve 72,000, capital Nitya 64,000, Prithvi 48,000, Jamuna 40,000, employees provident fund 6,000, and asset side, cash at bank 8,000, debtors 60,000, stock 88,000, machinery 36,000, furniture 10,000, building 80,000, investment 6,000. Total balance sheet is 2,88,000. Prithvi retired on 1/4/2019. As per partnership deed, the retirement partner is entitled for the following: her share of profit to the date of retirement on the basis of the average profit of the last 2 years. Profit for 2017 rupees 12,000 and 2018 rupees 20,000. Next, her share of goodwill on the basis of twice the average profit of the last 3 years. Profit for 2016 rupees 12,000. Last one and next one. Building valued rupees 88,000, furniture increased by 2,000, machinery valued rupees 35,000, stock reduced by 2,000. Past journal entries in the books of partnership. So first let's see the journal entries in the books of partnership. So first we have to distribute the general reserve. ಜನರಲ್ ರಿಸರ್ವ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ದ ಜರ್ನಲ್ ಎಂಟ್ರಿ ಇಸ್ ಜನರಲ್ ರಿಸರ್ವ್ ಅಕೌಂಟ್ ಡೇಟಾ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಜನರಲ್ ರಿಸರ್ವ್ ಅಕೌಂಟ್ ಡೇಟಾ 72,000. ನೆಕ್ಸ್ಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್, ದಟ್ ಈಸ್ ಟು ನಿತ್ಯಾಸ್ ಕ್ಯಾಪಿಟಲ್ ಅಕೌಂಟ್, ಟು ಪೃಥ್ವಿ ಕ್ಯಾಪಿಟಲ್ ಅಕೌಂಟ್, ಟು ಜಮುನಾಸ್ ಕ್ಯಾಪಿಟಲ್ ಅಕೌಂಟ್. ದ 72,000 ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ಪಾರ್ಟ್ನರ್ಸ್ ಅಕಾರ್ಡಿಂಗ್ ಟು ದೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ 2:2:1 ರೇಷಿಯೋದಲ್ಲಿ ಹಂಚಬೇಕು. ಹಂಚಿದಾಗ ನಿತ್ಯ 28,800 ಬರುತ್ತೆ, ಪೃಥ್ವಿ 28,800 ಆ್ಯಂಡ್ ಜಮುನಾ 14,400. ನರೇಷನ್ ಬೀಯಿಂಗ್ ಜನರಲ್ ರಿಸರ್ವ್ ಶೇರ್ಡ್ ಅಮಾಂಗ್ ಪಾರ್ಟ್ನರ್ಸ್. ದ ನೆಕ್ಸ್ಟ್ ಒನ್, we have to calculate the profit and loss suspense account profit. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಸಸ್ಪೆನ್ಸ್ ಅಕೌಂಟ್ ಪ್ರಾಫಿಟ್ ಎಷ್ಟು ಅಂತ ನೋಡೋಣ. ಅದಕ್ಕೆ ರಿಲೇಟೆಡ್ ಆಗಿ ವಿ ಹ್ಯಾವ್ ಟು ಮೇಕ್ ಆ್ಯನ್ ವರ್ಕಿಂಗ್ ನೋಟ್, ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್. ಸೊ ಫಾರ್ ದಿಸ್, her share of profit to the date of retirement on the basis of average profit ಅಂತ ಹೇಳಿದ್ದಾರೆ. ಪೃಥ್ವೀಸ್ ಶೇರ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಪ್ರಾಫಿಟ್ ಈಸ್ ಬೇಸ್ಡ್ ಆನ್ ಆ್ಯಾವ್ರೇಜ್ ಪ್ರಾಫಿಟ್. ಆ್ಯಾವ್ರೇಜ್ ಪ್ರಾಫಿಟ್ನ ಬೇಸಾಗಿ ಇಟ್ಕೊಂಡು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಪ್ರಾಫಿಟ್ನ ಕಂಡುಹಿಡಬೇಕು. ದಟ್ ಈಸ್ ಅಕ್ರೂಡ್ ಪ್ರಾಫಿಟ್ನ ಕಂಡುಹಿಡಬೇಕು. ಸೊ ಆ್ಯಾವ್ರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು 12,000 ಪ್ಲಸ್ 20,000 ಡಿವೈಡೆಡ್ ಬೈ 2, ದಟ್ ಈಸ್ 32,000 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 16,000. ಆ್ಯಾವ್ರೇಜ್ ಪ್ರಾಫಿಟ್ ಎಷ್ಟು ಬರುತ್ತೆ? 16,000 ಬರುತ್ತೆ. 16,000ದಲ್ಲಿ ಪೃಥ್ವಿ ಶೇರ್ನ ಕೊಡೋದಾದರೆ 16,000 ಇಂಟು ಹರ್ ಶೇರ್ 2 ಡಿವೈಡೆಡ್ ಬೈ 5 ಆ್ಯಂಡ್ ಹೀಸ್ ಸರ್ವೈವ್ ಮಂತ್ಸ್ ಇನ್ ದ ಬಿಸ್ನೆಸ್. ಈ ವರ್ಷದಲ್ಲಿ ಅವಳು ಎಷ್ಟು ತಿಂಗಳುಗಳ ಕಾಲ ಬಿಸ್ನೆಸ್ಸಲ್ಲಿ ಸರ್ವೈವ್ ಆಗಿದ್ದು ಅಂದರೆ 3 months ಶಿ ಈಸ್ ಸರ್ವೈವ್ಡ್ ಇನ್ ದ ಬಿಸ್ನೆಸ್. ಪೃಥ್ವೀಸ್ ಬಿಸ್ನೆಸ್ ಎಂಡ್ಸ್ ಆನ್ 1/4/2019. ಸೊ 1/4/2019 ಎಂಡ್ ಆಗ್ತಿದೆ ಅಂತಂದರೆ 3 monthsಗಳ ಕಾಲ ಮಾತ್ರ ಅವಳು ಬಿಸ್ನೆಸ್ಸಲ್ಲಿ ಇದ್ಲು. ಸೊ 3 ಡಿವೈಡೆಡ್ ಬೈ 12 ಈಸ್ ದ ಮಂತ್. ಇದನ್ನು ನೋಡಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಪ್ರಾಫಿಟ್, ದಟ್ ಈಸ್ ಅಕ್ರೂಡ್ ಪ್ರಾಫಿಟ್ನ ಕಂಡುಹಿಡಬೇಕು. ಸೊ 16,000 ಇಂಟು 2 ಡಿವೈಡೆಡ್ ಬೈ 5 ಹರ್ ಶೇರ್ ಇಂಟು ನಂಬರ್ ಆಫ್ ಮಂತ್ಸ್ ಈಸ್ ದಟ್ ಈಸ್ 3 ಡಿವೈಡೆಡ್ ಬೈ 12ನ ಮಾಡಿದ್ರೆ 1,600 ಬರುತ್ತೆ. ಸೊ 1,600 ಬಂತು ಅಂದರೆ ಅದಕ್ಕೆ ರಿಲೇಟೆಡ್ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಡೇಟಾ ಟು ಪೃಥ್ವೀಸ್ ಕ್ಯಾಪಿಟಲ್ ಅಕೌಂಟ್ 1,600. Narration being accrued profit distributed. And the next one is ಹಾಗೇನೇ the
her share of goodwill also on the basis of twice the average profit of the last 3 years. ಇದಕ್ಕೂ ಕೂಡ ನಾವೇನು ಮಾಡಬೇಕು, ಒಂದು ವರ್ಕಿಂಗ್ ನೋಟ್ನ ಮಾಡ್ಕೋಬೇಕು. ವರ್ಕಿಂಗ್ ನೋಟ್, ಅಗೇನ್ ದ ಗುಡ್ವಿಲ್ is based on average profit of 3 years. So 3 years means 12,000, 20,000, 12,000 divided by 3 is equal to 44,000. 44,000 divided by 3 is equal to average profit 14,667. So goodwill is equal to average profit into purchase years. ಇಲ್ಲಿ purchase year ಬಂದು twice, ಇಲ್ಲಿ purchase year twice ಇದೆ. So twice means 2. So goodwill is equal to 14,667 into 2 is equal to total goodwill of the firm 29,333. ಪೃಥ್ವಿ ಶೇರ್ ಕೊಡೋದಾದರೆ 29,333 ಇಂಟು her share 2/5 is equal to 11,334. ಇದಕ್ಕೆ ಜರ್ನಲ್ ಎಂಟ್ರಿ ಪಾಸ್ ಮಾಡೋಣ. ಗುಡ್ವಿಲ್ ಅಕೌಂಟ್ ಡೇಟಾ ಟು ಪೃಥ್ವೀಸ್ ಕ್ಯಾಪಿಟಲ್ ಅಕೌಂಟ್ ಅಮೌಂಟ್ 11,734, 11,734. ಆ್ಯಂಡ್ ನೆಕ್ಸ್ಟ್ we should see the appreciation of fixed assets. So here building is also appreciated. So building account data are 8,000. Furniture is also appreciated. So furniture account data are 2,000. To profit and loss adjustment account 10,000. Profit and loss adjustment account 10,000. Narration being upward of fixed assets. Next we should see the depreciation. So profit and loss adjustment account data to depreciation means machinery is also depreciated. So 1,000. and to stock account, stock is also depreciated 2,000. Total profit and loss adjustment account data is 3,000. Narration being profit distribution occurred on fixed assets. Last one is we have to calculate the revaluation account profits. While seeing, we can come to one conclusion that we can see the profit on revaluation. So journal entry is profit and loss adjustment account data to all partners capital account. Profit and loss adjustment account data 7,000. 7,000 is the profit of revaluation that should be distributed to all the partners. So to Nitya capital account 2,800, to Prithvi capital account 2,800, to Jamuna capital account 1,400. Narration being profit on revaluation transfer to partners capital account. This is all about the journal entry regarding the retirement of a partner. Thank you.